ಬಿಡಿಸ್ರಪ್ಪ. ಯಾವ ಸಂಖ್ಯೆಗೆ 3 2 ಗುಣಿಸಿದಾಗ 5 3 ಬರುತ್ತದೆ? 5 2 ಈ ಸಂಖ್ಯೆಗೆ ಯಾವ ಸಂಖ್ಯೆಯಿಂದ ಗುಣಿಸಿದರೆ 7 2 ಬರುತ್ತದೆ? ನೋಡ್ರಿ, ಇವೆಲ್ಲ ಇಂಥವೆಲ್ಲ ಬೀಜಗಣಿತ ಹಿಂದೆ ಕಲೀಲಿಕ್ಕೆ ಐತಿರ, ಮುಂದೆ ಬೀಜಗಣಿತ ಭಾಳ ಬರ್ತಾವಂತ ನಿಮಗೆ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಚೆನ್ನಾಗಿ ಬಿಡಿಸಿದ್ರಿ ಅಂದ್ರೆ ಹೆಂಗೆ ಬಿಡಿಸ್ಬೇಕು ಅನ್ನೋದು ತೋರಿಸ್ತದ. ನೋಡಿದ್ರಿ ಅಂದ್ರೆ ನಿಮಗೆ ಡೆಫಿನೆಟ್ಲಿ ಮುಂದಿನ ಗಣಿತ ನೀವು ಮಾದರಿ ಮಾಡಬೇಕಾಗ್ತದ. ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. ಯಾವ ಸಂಖ್ಯೆಗೆ ನೋಡಿ, ಇಲ್ಲಿ ನೋಡ್ರಿ, ಅದನ್ನು ತಿಳ್ಕೊಬೇಕು. ಯಾವ ಸಂಖ್ಯೆಗೆ ಎಕ್ಸ್ ಗುಂಡ್ಲೆ 3 2 ಇಸ್ ಈಕ್ವಲ್ ಟು 5 3. ಈಗ ಎಕ್ಸ್ ಬರಬೇಕಾದ್ರೆ ಹೆಂಗೆ? 3 2 ಎಕ್ಸ್ ಇಸ್ ಈಕ್ವಲ್ ಟು 5 3. ಎಕ್ಸ್ ಇಸ್ ಈಕ್ವಲ್ ಟು 5 3. ಇದು ಗುಂಡ್ಲೆ ಇದ್ದದ ಚಿಕ್ಕ ಹೋತಂದ್ರೆ ಏನಾಗ್ತದೆ? ಬಾಗಿಲೇ ಆಗ್ತದೆ. ಏನಾಗ್ತದೆ? ಬಾಗಿಲೇ ಆಗ್ತದೆ. ಬಾಗಿಲೇ ಚಿಂದಾಗಿ ಬಿಂದ ರಾಶಿಯನ್ನು ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಬರೋದಿಲ್ಲ. ಈಗೇನು ಮಾಡ್ಬೇಕು? ಇದು ಗುಣಾಕಾರ ಹಾಕಿದ್ರೆ ಮೇಲೆ 2 ಆಗ್ತದೆ, ತಳ 3 ಆಗ್ತದೆ, ವೃತ್ಕರ್ಮ ರೂಪ ಆಗ್ತದೆ ನೋಡಿ. ಆಮೇಲೆ ಈಗೇನಾಯ್ತು ನೋಡ್ರಿ, 5 2 10, 3 3 9 ಬರೋಬರಿ 19 ಆರ್ 1.19. ಬೇಕಾದ್ರೆ ಇದು ಬರಬೇಕು ಉತ್ತರ, ಬೇಕಾದ್ರೆ ಇದು ಬರಬೇಕು ಉತ್ತರ. ಸಂಖ್ಯೆ ಎ. ಮುಂದಿನ ಮಾಡ್ರಿ, ಮುಂದಿನ ಗಣಿತ ಮಾಡ್ರಿ. ವಿಡಿಯೋ ಆನ್ ಮಾಡ್ರಿ. ನಾ ಹೆಂಗೆ ತಿಳಿಸಿ ಹೇಳ್ತೇನೆ ನೋಡ್ರಿ. ಭಿನ್ನ ರಾಶಿಗಳು ಬಂದಾಗ ಹೆಂಗೆ ಮಾಡ್ಬೇಕು ಅನ್ನೋದು ನೋಡ್ರಿ. ಓಕೆ, ನೋಡಿ ಇಲ್ಲಿ ಹಿಂಗೆ 5 2 ಸಂಖ್ಯೆಗೆ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ 7 2 ಬರುವುದು? ಇದಕ್ಕೆ 5 2 ಎಕ್ಸ್ ಬರೋಬರಿ 7 2. ಎಕ್ಸ್ ಬರೋಬರಿ ಗುಣಾಕಾರ ಇದ್ದದ ಹಚ್ಚಕ್ಕೆ ಹೋತಂದ್ರೆ ಏನಾಗ್ತದೆ? ಭಾಗಾಕಾರ ಆಗ್ತದೆ. 5 7 5 2 ಬರೋಬರಿ 7 2 ಗುಂಡ್ಲೆ ಮ್ಯಾಲೆ 2 ತಳಗ 5. 2 1 2 1 ಬರೋಬರಿ 7 5. ಎಕ್ಸ್ ಇಸ್ ಈಕ್ವಲ್ ಟು 7 5. ಆರ್ 5 1 5 2 5. ಎರಡರೊಳಗೆ 1 ಇರ್ತದೆ ಉತ್ತರ. ಯಾವುದಾದ್ರು ಹುಡುಕ್ಯಾಡ್ರಿ. 7 5. ಉತ್ತರ ಸಂಖ್ಯೆ ಬಿ, 7 5. ಉತ್ತರ ಸಂಖ್ಯೆ ಬಿ. ಹಿಂಗೂ ಇಡ್ಬೋದು, ಹಿಂಗೂ ಇಡ್ಬೋದು. ಎರಡು ನಾಲೆಜ್ ಇರಲಿ ಅಂತ ತಿಳ್ಕೊಂಡು ನಿಮ್ಗೆ ಕೊಟ್ಟಿರ್ತೀವಿ. ಚೆನ್ನಾಗಿ ಬಿಡಿಸೋರು ಫೇರ್ದಾಗ.